ಕೇರಳದಲ್ಲೂ ಹಿಂದೆ ಭಾಳ ದೊಡ್ಡ ಚರ್ಚೆ ಆಗಿತ್ತು, ಮಹಾರಾಷ್ಟ್ರದಲ್ಲೂ ಚರ್ಚೆ ಆಗಿತ್ತು. ಎಲ್ಲ ರಾಜ್ಯಗಳಲ್ಲಿ ಒಂದು ಸತಿ ಚರ್ಚೆ ಆಗಿ ಕೋರ್ಟ್ ಮೆಟ್ಲು ಹತ್ತಿ ತೀರ್ಮಾನಗಳಾಗಿದೆ. ಇಲ್ಲೂ ಕೂಡ ನಾಳೆ ಕೋರ್ಟು ಮುಂದೆ ಇದೆ. ಹೈಕೋರ್ಟಿನ ಜಸ್ಟಿಸ್ ಆನರಬಲ್ ಜಸ್ಟಿಸ್ ಏನು ಹೇಳ್ತಾರೆ ನೋಡಿ. ಸರ್ ನಿಜ ಇದು ಹೊಸ ವಿಷಯ. ಸಿನ್ಸ್ ದ ಮ್ಯಾಟರ್ ಇಸ್ ದ ಕೋರ್ಟ್, ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಸರ್ ಇದು ರಿವರ್ ಲಿಂಕಿಂಗ್ ಇದು ಏನು ಡಿಮ್ಯಾಂಡ್ ಇದೆಯಲ್ಲ ಸರ್ ನಮ್ಮ ಅಲೋಕೇಶನ್ ಏನು ಮತ್ತೇನು ಸ್ಟೆಪ್ ತಗೋತೀವಿ ಸರ್? ಇಲ್ಲ, ರಿವರ್ ಲಿಂಕಿಂಗಲ್ಲಿ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ನಾನು ನೀರಾವರಿ ಸಚಿವನಿದ್ದಾಗಲೇ ಕೂಡ ಅವತ್ತೇನು DPR ಮಾಡುವಂಥ ಪ್ರಯತ್ನದಲ್ಲಿ ಕರ್ನಾಟಕದ ಸಮರ್ಪಕವಾದಂಥ ಪಾಲು ನಮ್ಮ ನದಿ ಪಾತ್ರದಲ್ಲಿ ಉತ್ಪಾದನೆ ಆಗುವಂಥ ನೀರು ಮತ್ತು ನಮ್ಮ ನೀಡ್ ಬೇಸ್ಡ್ ಇಕ್ವಿಟಿ ಡಿಸ್ಟ್ರಿಬ್ಯೂಷನ್, ಈ ಮೂರು ಆಧಾರದ ಮೇಲೆ ನೀವು ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಅದೇ ನಿಲುವಿದೆ. ಅದು DPR ಫೈನಲ್ ಮಾಡೋಕ್ಕಿಂತ ಮುಂಚೆ ಎಲ್ಲ ರಾಜ್ಯಗಳನ್ನು ಕನ್ಸಲ್ಟ್ ಮಾಡಬೇಕು ಅಂತ ಕೂಡ ಈಗಾಗಲೇ ಕೇಂದ್ರ ಸರ್ಕಾರದವರು ಕೂಡ ಹೇಳಿದ್ದಾರೆ. ನಮ್ಮ ನಿಲುವನ್ನು ಭಾಳ ಸ್ಪಷ್ಟವಾಗಿದೆ. ಕರ್ನಾಟಕಕ್ಕೆ ನ್ಯಾಯಸಮ್ಮತವಾದಂಥ ಪಾಲನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ಈ ನದಿ ಜೋಡಣೆಯಿಂದ ನಮಗೆ ಬಹಳ ಮುಖ್ಯವಾಗಿರೋದು ಕೃಷ್ಣಾ ಮತ್ತು ಕಾವೇರಿ ಎರಡೂ ಜಲಾನಯಗಳ ಪ್ರದೇಶದ ಒಂದು ಪ್ರಶ್ನೆ ಇರೋದರಿಂದ, ಇವೆರಡು ನಮ್ಮ ಜೀವ ನದಿ ಇರೋದರಿಂದ ಇದನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮತ್ತು ನಾನೇ ಫಸ್ಟ್ ಅದರ ನಿಲುವನ್ನು ಹೇಳಿದ್ದೇನೆ. ನಾವು ಯಾವುದೇ ರೀತಿಯ ಕಾಂಪ್ರಮೈಸನ್ನು ಈ ವಿಷಯದಲ್ಲಿ ಮಾಡೋದು. ಸರ್ಪ್ಲಸ್ ವಾಟರಲ್ಲಿ ಏನು ನಿಮ್ಮದು ಪರ್ಟಿಕ್ಯುಲರ್ ಇಂತಿಷ್ಟ TMC ಬೋರ್ಡಿಂದ ಡಿಮ್ಯಾಂಡ್ ಇಟ್ಟಿದೆ ಸರ್? ಸರ್ಪ್ಲಸ್ ವಾಟರ್ ಪ್ರಶ್ನೆ ಅಲ್ಲ ಸರ್, ನದಿ ಜೋಡಣೆ. ಸರ್ಪ್ಲಸ್ ವಾಟರ್ ಬೇರೆ, ನದಿ ಜೋಡಣೆ ಬೇರೆ. ಮಹಾನದಿ, ಗೋದಾವರಿ, ಕೃಷ್ಣ, ಪಾಲಾರ್, ಪೆನ್ನಾರ್, ಕಾವೇರಿ ನದಿ ಜೋಡಣೆ ಏನಿದೆ ಇದು ಪೆನಿನ್ಸುಲರ್ ನದಿ ಜೋಡಣೆ. ಹಿಮಾಲಯನ್ ಇಂಟರ್ಲಿಂಕಿಂಗ್ ವಾಟರು ಮತ್ತು ಪೆನಿನ್ಸುಲರ್ ಎರಡು ಪ್ರಮುಖವಾಗಿರುವಂಥ ವಾಟರ್ ಇಂಟರ್ಲಿಂಕಿಂಗ್ ಎರಡು ವಾಟರ್ ಬ್ರಿಡ್ಜು. ಹೀಗಾಗಿ ಇದರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಒಂದು ನಮ್ಮ ನಿಲುವಿನ ಬಗ್ಗೆ ಸ್ಪಷ್ಟತೆ ಇದೆ. ಅದೇ ನಿಲುವನ್ನು ನಾವು ಗಟ್ಟಿಯಾಗಿ ಹೇಳ್ತೀವಿ. ಓಕೆ. ಆಮೇಲೆ ಬಗ್ಗೆ ಚರ್ಚೆ ಯಾವ ರೀತಿ ಮುಂದೆ ಹೋಗಬೇಕು. ಈಗ ಕೇಂದ್ರ ಬಜೆಟ್ ಆಗಿದೆ ಮತ್ತು ರಾಜ್ಯ ಬಜೆಟ್ ಕೂಡ, ಅದಕ್ಕೆ ಯಾವಾಗಲೂ ಕೂಡ ಕೇಂದ್ರ ಮತ್ತು ರಾಜ್ಯ ಬಜೆಟ್ನ ಒಂದು ಸಂಬಂಧ ಇದೆ. ಹಲವಾರು ಯೋಜನೆಗಳು ಮಂಜೂರಾಗಿರುವಂಥದ್ದು ನಮ್ಮ ಪೂರಕವಾಗಿ ನಾವೆಷ್ಟು ಅಂದಾಜುಗಳನ್ನು ಮಾಡಬೇಕು. ಇನ್ನು ಅದಾದಮೇಲೆ ಹಣಕಾಸಿನ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗ್ತಾರೆ ಮತ್ತು ಪವರ್ ಮಿನಿಸ್ಟರ್ ಕೂಡ ಭೇಟಿಯಾಗುವ ಉದ್ದೇಶ ಇದೆ. ಬಹುತೇಕವಾಗಿ ಇವತ್ತು ಅವರು ಕೂಡ ಭೇಟಿಯಾಗ್ತಾರೆ. ರಾಜನಾಥ್ ಸಿಂಗ್ ಅವರು UPಗೆ ಹೋಗಿದ್ದಾರೆ, ಬಂದ ತಕ್ಷಣ ಸಾಯಂಕಾಲ ಭೇಟಿಯಾಗೋಣ ಅಂತ ಹೇಳ್ತಾರೆ. ಹೀಗೆ ಈ ಮೂರು ಮಂತ್ರಿಗಳನ್ನು ಭೇಟಿಯಾಗುವಂಥ ಉದ್ದೇಶ ಇದೆ. ಮತ್ತು ನಾಳೆನೂ ಕೂಡ ಇರ್ತೇನೆ. ನಾಳೆನೂ ಕೂಡ ಇನ್ನೊಂದಿಬ್ಬರು ಸಚಿವರಿಗೆ ಭೇಟಿಯಾಗುವಂಥ ಕಾರ್ಯಕ್ರಮ ಇವತ್ತು ಅಧಿಕೃತವಾಗಿರುವಂಥ ಒಂದು ಕಾರ್ಯಕ್ರಮ. ಕೇಂದ್ರದ ನಾಯಕರನ್ನ ಭೇಟಿ ಮಾಡೋದು ಹೈಕಮಾಂಡ್ ನಾಯಕರು ನಡ್ಡಾಜಿ ಅವ್ರನ್ನ, ಅಧ್ಯಕ್ಷ ನಡ್ಡಾಜಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ ಭೇಟಿಯಾಗೋದಕ್ಕೆ ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಮಯ ಕೂಡ ಕೇಳಿದ್ದೀನಿ. ಅವ್ರು ಕನ್ಫರ್ಮ್ ಮಾಡಿದ್ರೆ ಖಂಡಿತ ಅವ್ರಿಗೂ ಕೂಡ ಭೇಟಿಯಾಗ್ತಾರೆ. ಸರ್, ಸಂಪುಟ ವಿಸ್ತರಣೆನೋ ಪುನರ್ರಚನೆ ಅನ್ನೋ ಥರ ಇದೆ. ನಿಮಗೂ ಕೂಡ ಒತ್ತಡ ಹೆಚ್ಚಾಗ್ತಿದೆ, ಆಕಾಂಕ್ಷಿಗಳನ್ನು ಕೇಳ್ತಿದ್ದಾರೆ. ಏನು ಈ ಬಗ್ಗೆ ಏನಾದ್ರು ಚರ್ಚೆ ಆಗುತ್ತೆ ಸರ್? ಅಲ್ಲಿಗ ನೀವೇ ಹೇಳಿದಂತೆ ಕೇಂದ್ರ ನಾಯಕರು ಸಮಯ ಕೊಟ್ಟಾಗ ಈ ವಿಷಯಗಳು ಚರ್ಚೆ ಆಗುತ್ತೆ. ಏನು ಈ ವಿಷಯ ಚರ್ಚೆ ಆಗುತ್ತೆ ಅಂತ ನಾನು ಇವತ್ತು ಹೇಳೋಕ್ಕಾಗಲ್ಲ. ಯಾಕಂದರೆ ಊಹಾಪೋಹಗಳ ಮೇಲೆ ನಾನು ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಿಲ್ಲ. ಮತ್ತು ಸಂಪುಟ ರಚನೆ, ಪುನರ್ರಚನೆ ಬಗ್ಗೆ ನಾನು ಈಗಾಗಲೇ ಬೆಂಗಳೂರಿನಲ್ಲಿದ್ದೀನಿ. ಸಾರ್ವಜನಿಕವಾಗಿ ನಾನು ಚರ್ಚೆ ಮಾಡೋದು ಅಷ್ಟೇ. ಸರ್, ಈಗ ಈ ಹಿಜಾಬು ಮತ್ತೆ ವರ್ಸಸ್ ಶಾಲು ಉತ್ತರ ಕರ್ನಾಟಕಕ್ಕೂ ಹೋಗಿದೆ. ಬಿಜಾಪುರದಲ್ಲೂ ಕೂಡ ಒಂದು ಕಾಲೇಜಲ್ಲಿ ಆಗಿದೆ. ಮತ್ತು ಉಡುಪಿಯಲ್ಲಿ ರಾಜ್ಯದಲ್ಲಿ ಉಡುಪಿಯಲ್ಲಿ ಒಂದು ನಿಮಿಷ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ. ಈ ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ಡ್ರೆಸ್ ಇರಬೇಕು, ನಮ್ಮ ಸಂವಿಧಾನವೂ ಕೂಡ ಹಲವಾರು ವಿಚಾರಗಳಲ್ಲಿ ಈಗಾಗಲೇ ಹೇಳಿದೆ. ಮತ್ತು ನಮ್ಮ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಅದರಲ್ಲಿ ರೂಲ್ಸ್ಗಳಲ್ಲಿ ಭಾಳ ಸ್ಪಷ್ಟವಾಗಿದೆ. ಸರ್ಕಾರ ಯಾವ ರೀತಿ ಪ್ರಾವಿಷನ್ ಮಾಡಬೇಕು, ಅಲ್ಲಿ SDM ಅವರು ಕಾಲೇಜಿನ ಆಡಳಿತ ಮಂಡಳಿಗೆ ಏನು ಅಧಿಕಾರ ಇದೆ, ಎಲ್ಲ ವಿಚಾರಗಳು ಕೂಡ ಸ್ಪಷ್ಟವಾಗಿ
ಸ್ಪಷ್ಟವಾಗಿದೆ. ಅದಕ್ಕೆ ಒಂದು ಸುತ್ತೋಲೆಯನ್ನು ಕೂಡ ನಮ್ಮ ಸರ್ಕಾರ ಹೊರಡಿಸಿದೆ. ನನ್ನ ವಿನಂತಿ ಇಷ್ಟೇ, ಈಗ ವಿದ್ಯಾರ್ಥಿಗಳನ್ನ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ಈ ನದಿ ಜೋಡಣೆಯಿಂದ ನಮಗೆ ಬಹಳ ಮುಖ್ಯವಾಗಿರೋದು ಕೃಷ್ಣಾ ಮತ್ತು ಕಾವೇರಿ ಎರಡೂ ಜಲಾನಯಗಳ ಪ್ರದೇಶದ ಒಂದು ಪ್ರಶ್ನೆ ಇರೋದರಿಂದ, ಇವೆರಡು ನಮ್ಮ ಜೀವ ನದಿ ಇರೋದರಿಂದ ಇದನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮತ್ತು ನಾನೇ ಫಸ್ಟ್ ಅದರ ನಿಲುವನ್ನು ಹೇಳಿದ್ದೇನೆ. ನಾವು ಯಾವುದೇ ರೀತಿಯ ಕಾಂಪ್ರಮೈಸನ್ನು ಈ ವಿಷಯದಲ್ಲಿ ಮಾಡೋದು. ಸರ್ಪ್ಲಸ್ ವಾಟರಲ್ಲಿ ಏನು ನಿಮ್ಮದು ಪರ್ಟಿಕ್ಯುಲರ್ ಇಂತಿಷ್ಟು ಟಿ.ಎಂ.ಸಿ ಕೊಟ್ಟಿದ್ದು ಡಿಮ್ಯಾಂಡ್ ಅಷ್ಟೇ ಸರ್? ಸರ್ಪ್ಲಸ್ ವಾಟರ್ ಪ್ರಶ್ನೆ ಅಲ್ಲ. ನದಿ ಜೋಡಣೆ ಸರ್ಪ್ಲಸ್ ವಾಟರ್ ಬೇರೆ, ನದಿ ಜೋಡಣೆ ಬೇರೆ. ಮಹಾನದಿ, ಗೋದಾವರಿ, ಕೃಷ್ಣ, ಪಾಲಾರ್, ಪೆನ್ನಾರ್, ಕಾವೇರಿ ನದಿ ಜೋಡಣೆ ಏನಿದೆ ಇದು ಪೆನಿನ್ಸುಲರ್ ನದಿ ಜೋಡಣೆ ಇದೆ. ಹಿಮಾಲಯನ್ ಇಂಟರ್ಲಿಂಕಿಂಗ್ ವಾಟರು ಮತ್ತು ಪೆನಿನ್ಸುಲರ್ ಎರಡು ಪ್ರಮುಖವಾಗಿರುವಂಥ ವಾಟರ್ ಇಂಟರ್ಲಿಂಕಿಂಗ್ ಎರಡು ವಾಟರ್ ಗ್ರಿಡ್ಸು. ಹೀಗಾಗಿ ಇದರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಒಂದು ನಮ್ಮ ನಿಲುವಿನ ಬಗ್ಗೆ ಸ್ಪಷ್ಟತೆ ಇದೆ. ಅದೇ ನಿಲುವನ್ನು ನಾವು ಗಟ್ಟಿಯಾಗಿ ಹೇಳ್ತೀವಿ. ಓಕೆ, ಸ್ವಲ್ಪ ನೆಗೋಷಿಯೇಷನ್ ಆಗ್ತಾ ಇದೆ. ಇನ್ನು ಕೆಲವು ರೈಲ್ವೆಗಳಲ್ಲಿ ಭಾಳಷ್ಟು ಪ್ರಾಜೆಕ್ಟ್ಸ್ಗಳು 50-50ಯಲ್ಲಿದೆ. ಒಂದು ಎಲ್ಲ ಹಣವನ್ನು ಒಂದೇ ವರ್ಷ ರಾಜ್ಯ ಸರ್ಕಾರ ಕೊಡೋಕ್ಕಾಗಲ್ಲ. ನಮ್ಮ ಪ್ರಯಾರಿಟಿ ನಾವು ಫಿಕ್ಸ್ ಮಾಡ್ಬೋದು. ಆ ರೀತಿ ಪ್ರಯಾರಿಟಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಎರಡನೇದಾಗಿ ಕೆಲವೊಮ್ಮೆ ನಾವು ಹಣ ಒದಗಿಸಿದರೂ ಕೂಡ ಲ್ಯಾಂಡ್ ಎಕ್ವಿಸಿಷನ್ ಸಮಸ್ಯೆ ಇದೆ, ಅಲ್ಲಿ ಭಾಳಷ್ಟು ತಕರಾರುಗಳಿದೆ. ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದೇವೆ. ಪ್ರಯಾರಿಟಿ ಪ್ರಕಾರ ನಾವು ಯಾವುದು ಪ್ರಾಮುಖ್ಯವಾಗಿದೆ ಅವುಗಳಿಗೆ ಹಣವನ್ನು ಒದಗಿಸ್ತೇವೆ 50%. ಅಂದರೆ ಅದು ಲ್ಯಾಂಡ್ ಎಕ್ವಿಸಿಷನ್ ಸಮೇತವಾಗಿ ನಾವು ಈಗ ಕೇಂದ್ರದಲ್ಲಿ ಯಾವುದಕ್ಕೆ ಬಜೆಟ್ ಕೊಟ್ಟಿದ್ದಾರೆ ಅದು ಹೈಯೆಸ್ಟ್ ಪ್ರಯಾರಿಟಿ ನಾವು ಕೆಲಸವನ್ನು ಮಾಡ್ತೀವಿ. ಯಾಕಂದರೆ ಕೇಂದ್ರದಿಂದಲೂ ಹಣ ಬರ್ತದೆ, ನಾವು ಹಣ ಒದಗಿಸಿದ್ರೆ ಅದು ಪ್ರಾರಂಭ ಆಗ್ತದೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಅಂದರೆ ರಾಜ್ಯ ಸರ್ಕಾರ ತುಂಬ ನಿಧಾನ ಮಾಡ್ತಿದೆ ಅನ್ನುವಂಥದ್ದು ಯೋಜನೆಗಳ ಬಗ್ಗೆ ಯಾವುದು ನಿಧಾನ ಕ್ಲಿಯರೆನ್ಸ್ ಕೊಡೋದ್ರಲ್ಲಿ ನಮ್ಮ ಕ್ಲಿಯರೆನ್ಸ್ ಪ್ರಶ್ನೆನೇ ಇಲ್ಲ. ಇಲ್ಲಿ ಲ್ಯಾಂಡ್ ಎಕ್ವಿಸಿಷನ್ ಇಸ್ ಎ ಬಿಗ್ ಇಶ್ಯೂ. ಲ್ಯಾಂಡ್ ಎಕ್ವಿಸಿಷನ್ನಲ್ಲಿ ಹಲವಾರು ತೊಂದರೆಗಳಿದೆ ಗ್ರೌಂಡಲ್ಲಿ, ಅವುಗಳನ್ನು ನಿವಾರಣೆ ಮಾಡಬೇಕಲ್ಲ, ನಿವಾರಣೆ ಮಾಡ್ತಾರೆ. ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತೀವಿ ಅಂತ ಹೇಳಿದ್ರು ಬೆಳಿಗ್ಗೆ. ಇಲ್ಲ, ಅವರು ಸಂಸತ್ನಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲ, ಅವರು ಊರಲ್ಲಿಲ್ಲ. ಅದಕ್ಕೆ ನಾನು ಕೇಳಿದ್ದೆ ಅವ್ರ ಟೈಮು. ನಾಳೆ ಮೋಸ್ಟ್ಲಿ ನಡ್ಡಾ ಅವರು ಬರ್ತಾರೆ. ನಾಳೆ ಬರ್ತಾರೆ. ಅವರು ತಮ್ಮ ಇಲೆಕ್ಷನ್ ಪ್ರವಾಸದಿಂದ ಸಮಯ ಕೇಳಿದ್ರು. ಬಹುತೇಕ ಹೋಗಿ ನಾಳೆ ನಡ್ಡಾ ಅವ್ರನ್ನ ಭೇಟಿ ಆದಮೇಲೆ ಎಲ್ಲ ಉಳಿಕಿದಂಥ ರಾಜಕೀಯ ಪ್ರಕ್ರಿಯೆ ನಡ್ಡಾ ಅವ್ರನ್ನ ಭೇಟಿ ಆದಮೇಲೆ ಸರ್ ಸ್ವಲ್ಪ ಜೋರಿಸಿ ಸಭೆಯನ್ನು ಮಾಡಿದ್ದೀವಿ. ರಾಜ್ಯದ ವಿವಿಧ ಯೋಜನೆಗಳು, ಕೇಂದ್ರಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ನೀರಾವರಿ ಯೋಜನೆಗಳು, ರೈಲ್ವೆ ಯೋಜನೆಗಳು, ಅರ್ಬನ್ ಡೆವಲಪ್ಮೆಂಟು ಮತ್ತು ಪೋರ್ಟ್ಸು, ರೋಡ್ಸು, ರಾಜ್ಯ ಸರ್ಕಾರ ಏನು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ, ಕೇಂದ್ರದಲ್ಲಿ ಯಾವ್ಯಾವುಗಳನ್ನು ನಾವು ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಕೂಡ ಒಳ್ಳೆಯ ಸೌಹಾರ್ದತೆ ಚರ್ಚೆ ಆಗಿದೆ. ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಭಾಗವಹಿಸಿದ್ದಾರೆ. ಎಲ್ಲ ಕೇಂದ್ರ ಸಚಿವರ ನೇತೃತ್ವದಲ್ಲಿ ಏನು ಬಜೆಟ್ನಲ್ಲಿ ಡಿಕ್ಲೇರ್ ಆಗಿದೆ ಅವುಗಳನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದರು. ಮತ್ತು 15ನೇ ಹಣಕಾಸಿನಲ್ಲಿ ಏನು ಸ್ಯಾಂಕ್ಷನ್ಸ್ ಆಗಿದೆ ಅವುಗಳನ್ನು ಸಂಪೂರ್ಣವಾಗಿ ರಾಜ್ಯಕ್ಕೆ ಒದಗಿಸೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತೇನೆ ಅಂತ ಮಾತನ್ನು ಕೂಡ ಹೇಳಿದೆ. ಇದಲ್ಲದೆ ನಾನು ರೈಲ್ವೆ ಮಂತ್ರಿಗಳನ್ನು ಭೇಟಿಯಾಗಿದ್ದೆ. ಅವರು ನಮಗೆ ಕೋಲ್ ಸಾಗಾಣಿಕೆಗೆ ರೇಕ್ಸ್ ಬೇಕಾಗಿದೆ. ರೇಕ್ಸ್ಗಳು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದರಿಂದ ಅವ್ರಿಗೆ ಅದ್ರ ಬಗ್ಗೆ ಮಾತನಾಡಿದ್ದೇನೆ. ಸಂಬಂಧಪಟ್ಟವ್ರಿಗೆ ಸೂಚನೆಯನ್ನು ಕೊಡ್ತೀವಿ ರೈಲ್ವೆ ಬೋರ್ಡ್ನಲ್ಲಿ ಅಂತ ಹೇಳಿದ್ದಾರೆ. ನಮ್ಮ ಚೀಫ್ ಸೆಕ್ರೆಟರಿಗೆ ರೈಲ್ವೆ ಬೋರ್ಡ್ ಚೇರ್ಮನ್ ಹತ್ರ ಈಗ ಹೋಗಿ ಮಾತನಾಡ್ತಾರೆ. ಮತ್ತು ಹೆಲ್ತ್ ಮಿನಿಸ್ಟರ್ ಕೂಡ ಅಲ್ಲಿ ಸಹಜವಾಗಿ ಭೇಟಿಯಾಗಿದ್ದಾರೆ. ಕೋವಿಡಿನ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮತ್ತು ನಾನು ಹೇಳಿದ್ದೀನಿ, ಕೋವಿಡ್ನಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ
ನಾವು ವಿಶೇಷ ಅನುದಾನ ನೀಡ್ತೀವಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ರೀತಿಯಲ್ಲಿ ಒದಗಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ, ಒಪ್ಕೊಂಡಿದ್ದಾರೆ. ಇದಲ್ಲದೆ ಆರ್ ಕೆ ಸಿಂಗ್ ಅವ್ರನ್ನ ಭೇಟಿಯಾಗಿ ಪವರ್ ಮಿನಿಸ್ಟರ್, ಅವರು ಕೂಡ ಕೆಲವು ಕಂಡೀಷನ್ಸ್ ಹಾಕಿದ್ದಾರೆ. ನಮ್ಮ ಎಸ್ಕಾಮ್ಸ್ಗೆ ಸಾಲವನ್ನು ಪಡ್ಕೊಳ್ಳೋದಕ್ಕೆ ರಿಫಾರ್ಮ್ಸಲ್ಲಿ ಹಾಕಿದ್ದಾರೆ. ನಾವು ಹೇಳಿದ್ದೀವಿ ಒಂದೇ ವರ್ಷಕ್ಕೆ ಎಷ್ಟು ದೊಡ್ಡ ಕಂಡೀಷನ್ಸ್ ಹಾಕ್ಬಾರ್ದು, ಅಂದರೆ ನಮ್ಮ ಸಬ್ಸಿಡೀಸನ್ನೆಲ್ಲ ಕೊಡಬೇಕು, ಇಂಟರ್ ಡಿಪಾರ್ಟ್ಮೆಂಟ್ ಬಿಲ್ಸ್ ಎಲ್ಲ ಕೊಡಬೇಕು ಅಂತ ಒಂದು 4 ಕಂಡೀಷನ್ಸ್ ಇದೆ. ಅವುಗಳನ್ನು ವೇವ್ ಮಾಡಿದರೆ ನಮಗೆ ಬ್ಯಾಂಕ್ನಿಂದ ಎಸ್ಕಾಮ್ಗೆ ದುಡ್ಡು ಬರ್ತದೆ. ಅದು ನಮ್ಮ ಪವರ್ ಜನ್ರೇಷನ್ ಕಂಪ್ನಿ, ಕರ್ನಾಟಕ ಪವರ್ ಕಾರ್ಪೊರೇಷನ್ಗೆ ಪೇಮೆಂಟ್ ಮಾಡಬೇಕು, ಸೈಕಲ್ ಕಂಪ್ಲೀಟ್ ಆಗುತ್ತೆ ಪವರ್ ಸೆಕ್ಟರ್ಗೆ ಅಂತ ಹೇಳಿ ಅವರು ರಾಜ್ಯ ಸರ್ಕಾರ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಕೆಲವು ಸ್ಪಷ್ಟೀಕರಣ ಬೇಕಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದು ಎಲ್ಲ ರಾಜ್ಯಕ್ಕಿದೆ, ನಿಮ್ಮದು ಒಂದೇ ರಾಜ್ಯ ಅಲ್ಲ ಅನ್ನೋದು ಕೂಡ ಹೇಳ್ಬೋದು. ಆದರೆ ನಮ್ದು ಅತಿ ಹೆಚ್ಚು ಸಬ್ಸಿಡಿ ಕೊಡುವಂಥ ರಾಜ್ಯ ಪವರ್ ಸೆಕ್ಟರ್. ಬೇರೆ ರಾಜ್ಯಕ್ಕೆ ಸುಮಾರು 15,000 ಕೋಟಿ ರೂಪಾಯಿ ವರ್ಷ ನಾವು ಸಬ್ಸಿಡಿ ಕೊಡ್ತೇವೆ. ಅದಕ್ಕೆ ಈ ಕರೆಂಟ್ ಇಯರ್ ಸಬ್ಸಿಡಿ ಕೊಡ್ಬೋದು, ಹಿಂದಿನ ಅರಿಯರ್ಸನ್ನು ಕೊಡೋದಕ್ಕೆ ಸ್ವಲ್ಪ ಸಮಯ ಅವಕಾಶಗಳೆಲ್ಲ ಬೇಕು ಅನ್ನೋಂಥ ಮಾತನ್ನು ನಾನು ಮನವರಿಕೆ ಮಾಡಿಕೊಟ್ಟಿದ್ದೆ. ಇಷ್ಟು ಜನ ಮಂತ್ರಿಗಳು ನನ್ನ ಭೇಟಿ. ಸರ್, ಇವತ್ತು ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯ ಸರ್ಕಾರಗಳಿಗೆ ಸಾಲ ಕೊಡುವುದ್ರ ಬಗ್ಗೆನೂ ಸಹಿತ ಬಜೆಟ್ನಲ್ಲಿ ಇಟ್ಟಿದ್ರು, ಅದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಆಯಿತಾ? 1,00,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಗ್ರಾಂಟ್ಸಲ್ಲಿ 7,500 ಕೋಟಿ ರೂಪಾಯಿ ಟೋಟಲ್ ಕ್ಯಾಪಿಟಲ್ ಗ್ರಾಂಟ್ಸಲ್ಲಿ 1,00,000 ರಾಜ್ಯಕ್ಕೆ ಕೊಡಬೇಕು ಸಾಲದ ರೂಪದಲ್ಲಿ ಅಂತ. 50 ವರ್ಷ ಸಾಲ ವಿದೌಟ್ ಇಂಟ್ರೆಸ್ಟ್, ಅದು ಕೂಡ ಚರ್ಚೆ ಆಗಿದೆ. ನಮ್ಮ ಕರ್ನಾಟಕಕ್ಕೆ ಎಷ್ಟು ಬರ್ಬೋದು ಅನ್ನುವಂಥದ್ದು ಕೂಡ ಚರ್ಚೆ ಆಯಿತು. ಸುಮಾರು 3,800ರಿಂದ 4,000 ಕೋಟಿ ರೂಪಾಯಿ ಬರ್ಬೋದು ಅಂತ ಅಂದಾಜು. ನಾನು ಇನ್ನೊಂದು ಮಾತನ್ನು, ಇದೇ ಪವರ್ ಸೆಕ್ಟ್ರಲ್ಲಿ 4% ನಮಗೆ ಫಿಸಿಕಲ್ ಡೆಫಿಸಿಟ್ ಅಲ್ಲ. ಸಾಮಾನ್ಯವಾಗಿ 3% ಇರುತ್ತೆ, 4% ಮಾಡಿದರೆ ಅದರಲ್ಲಿ 0.5% ಪವರ್ ರಿಫಾರ್ಮ್ಸ್ಗೆ ಅಂತ ಕಂಡೀಷನ್ ಆಗಿದೆ. ನಾನು ಅದನ್ನು ವೇವ್ ಆಫ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿದೆ. ಎಲ್ಲ ಪವರ್ ಸೆಕ್ಟರ್ ರಿಫಾರ್ಮ್ಸ್ ಆಗಬೇಕು, ಎಲ್ಲ ರಾಜ್ಯದಲ್ಲಿ ಸದುದ್ದೇಶದಿಂದ ಹಾಕಿದ್ದೀವಿ ಅನ್ನೋದು ನೀವು ಕನ್ಸಿಡರ್ ಮಾಡಿ. ಇಲ್ಲೇನು ಪವರ್ ಸೆಕ್ಟ್ರಲ್ಲಿ ಡಿಸ್ಕಸ್ ಆಗಿತ್ತು ಅದೇ ಅಲ್ಲಿ ಫೈನಾನ್ಸಲ್ಲಿ ಕೂಡ ಡಿಸ್ಕಸ್ ಆಗಿದೆ. ಸರ್, ಮುಖ್ಯವಾಗಿ ಇವತ್ತಿನ ಸಂಸದರ ಸಭೆಯಲ್ಲಿ ರಾಜ್ಯ ಸರ್ಕಾರದಿಂದ ಕೆಲವು ಕೇಂದ್ರ ಸರ್ಕಾರದ ಯೋಜನೆಗಳು ತುಂಬ ಡಿಲೇ ಆಗೋದಕ್ಕೆ ರಾಜ್ಯ ಸರ್ಕಾರವೇ ಪ್ರಮುಖ ಕಾರಣ. ಅಂದರೆ ರಸ್ತೆ ಮತ್ತು ರೈಲ್ವೆ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಪ್ರಾಪರ್ ಥ್ರೂ ಚಾನಲಲ್ಲಿ ಕೆಲವೊಂದಿಷ್ಟು ಟ್ಯಾಕ್ಸ್ ಎಕ್ಸಾಮ್ಷನ್ಸ್ ಜೊತೆಗೆ ಕ್ಲಿಯರೆನ್ಸ್ಗಳನ್ನು ಕೊಡೋದಕ್ಕೆ ಹಿಂದೇಟನ್ನು ಆಗ್ತಾ ಇದೆ. ಕೇಂದ್ರ ಸರ್ಕಾರ ಆ್ಯನ್ಯುವಲ್ ಬಜೆಟ್ನಲ್ಲಿ ಸೇರಿಸಿದ್ರು ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು. ನಿಮ್ಗೆ ಸರಿಯಾದ ಮಾಹಿತಿ ಇಲ್ಲ. ನಾನು ಬಂದ ಮೇಲೆ STRR ರೋಡ್ಲಿ GST ಕನ್ಸೆಷನ್ ಏನು ಕೇಳಿದ್ದಾರೆ ಅದನ್ನು ಕೊಡಲು ಒಪ್ಪಿಗೆ ಕೊಟ್ಟಿದ್ದೇವೆ. ಯಾವ್ಯಾವುದು GST ಕನ್ಸೆಷನ್ ಬೇಕು ಅದೆಲ್ಲ ಕೊಟ್ಟಿದ್ದೇವೆ. ಓವರ್ ಆ್ಯಂಡ್ ಅಬೌವ್ ದ್ಯಾಟ್ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಕೊಡು ಅಂತಿದ್ದಾರೆ. ಸ್ವಲ್ಪ ನೆಗೋಷಿಯೇಷನ್ ಆಗ್ತಾಯಿದೆ. ಇನ್ನು ಕೆಲವು ರೈಲ್ವೆಗಳಲ್ಲಿ ಭಾಳಷ್ಟು ಪ್ರಾಜೆಕ್ಟ್ಸ್ಗಳು